ಹೆಲೋ ಎವ್ರಿವನ್. ನೀವು ಪಲ್ಯ ಮಾಡಿಕೊಂಡು ಬೋರ್ ಹೊಡಿಯಕತ್ತ ಹಾಗಾದರೆ ಹೇಗೆ ವೆರೈಟಿಯಾಗಿ ಮಾಡಿರಿ ಸ್ಪೆಷಲಾಗಿ ಏನು ಅಂತಂದರೆ ನಾನು ತೋರಿಸ್ತೀನಿ. ಹೀಗೆ ಮಾಡಿಕೊಂಡ್ರೆ ತುಂಬ ಅಂದರೆ ತುಂಬ ಟೇಸ್ಟ್ ಆಗುತ್ತೆ. ಹಾಂ ಹೌದು ಕಣೆ, ನಾನು ಹೀಗೆ ಓದ್ತಿದ್ದೆ, ಏನಿದು ಘಮ ಘಮ ಅಂತಂತ ನಾನು ಹೀಗೆ ಬಂದೆ. ಹೇಗೆ ಮಾಡೋದು ಸ್ವಲ್ಪ ಹೇಳು. ಹೇಳ್ತೀನಿ ಬಾ. ಏನಿಲ್ಲ, ಸಿಂಪಲಾಗಿ ನಾನಾದರೆ ಇಲ್ಲಿ ಒಂದು ಚಿಕ್ಕ ಕಟ್ ಮಾಡ್ಕೊಂಡು ಈರುಳ್ಳಿ, ಹಾಗೆ ಟೊಮೊಟೊ, ಹೀರೆಕಾಯಿ, ಹಾಗೆ ಬಳ್ಳಾರಿ, ಹಾಗೆ ಕರಿಬೇವು ಹಾಕ್ಕೊಂಡಿದ್ದೀನಿ. ಹೀಗೆ ಬೇಳೆ ಕುದಿಸ್ಕೊಂಡಿದ್ದೆ, ಹೀಗೆ ಹಾಕ್ಕೊಳ್ತಾ ಇದ್ದೀನಿ. ಹೀಗೆ ಸ್ಪೆಷಲ್ ಏನಂದರೆ ಇಲ್ಲಿ ಹೀರೆಕಾಯಿ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ. ನೀನು ಕೂಡ ಹೀಗೆ ಟ್ರೈ ಮಾಡ್ಕಣೆ ಮನೆಯಲ್ಲಿ. ನಾನು ಕೂಡ ಹೀಗೆ ಟ್ರೈ ಮಾಡ್ತೀನಿ. ನನಗೂ ತುಂಬಾ ಇಷ್ಟ ಐತೆ ಪಲ್ಯ. ಹಾಗೆ ನೋಡ್ತಿದ್ದಾನೆ ಹಾಗೆ ಉಣಬೇಕು ಅಂದ ಹಾಕ್ಕೊಂಡು ಪಲ್ಯ ಅನ್ನಷ್ಟು ಇತ್ತು ನೋಡಿ. ತುಂಬ ಟೇಸ್ಟಾಗಿ ಇತ್ತು. ನಾನು ಮಾತ್ರ ಕಂಪಲ್ಸರಿ ಹೀಗೆ ಪಲ್ಯ ಮಾಡ್ತೀನಿ ಕಣೆ. ಮಾಡು. ಆದ್ಮ್ಯಾಗ ಏನು ಹಾಕಬೇಕು ಹೇಳ್ತೀನಿ. ಇಲ್ಲಿ ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ಮ್ಯಾಗ ಹಾಗೆ ಸ್ವಲ್ಪ ವಾಟ್ರ್ ಹಾಕ್ಕೊಂಡಿದ್ದೀನಿ. ವಾಟರ್ ಹಾಕ್ಕೊಂಡಿದ್ಮ್ಯಾಗ ಹಾಗೆ ಇಲ್ಲಿ ಖಾರ ಹಾಕ್ಕೊಳ್ತಿದ್ದೀನಿ. ಖಾರ ಹಾಕ್ಕೊಳ್ಬೇಕು, ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಬಾರ್ದ? ಇಲ್ಲ, ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ಕೊಳ್ಬೇಕು. ನಾನದೇ ಇಲ್ಲಿ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದಿಲ್ಲ, ಖಾರ ಅಂದೇ ಹಾಕ್ಕೊಂಡಿದ್ದೀನಿ. ನಿನಗೆ ಇಷ್ಟ ಆದರೆ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ಕೊಳ್ಳೋದು. ಓಕೆ. ಇಲ್ಲ ಅದೇ ನಾನು ಟೇಸ್ಟ್ಗೋಸ್ಕರ ಧನಿಯಾದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇಲ್ಲಿ ನೆನಿಟ್ಕೊಂಡಿರುವ ಹುಣಸೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ. ಹೀಗೆಲ್ಲವೂ ಹಾಕ್ಕೊಂಡಿದ್ದಾಗ ನಾನಾದರೆ ಇಲ್ಲಿ ಸ್ಟವ್ ಮೇಲೆ ಇಟ್ಕೊಂಡು ಸ್ವಲ್ಪ ಆಯಿಲ್ ಕೂಡ ಹಾಕ್ಕೊಂಡು ಹೀಗೆ ಕುಕ್ಕರ್ ಮುಚ್ಚಿದ್ದೀನಿ. ಹೀಗೆ 3 ಇಲ್ಲ 2 ವಿಸಿಲ್ಸ್ ಆದ್ಮ್ಯಾಗ ರೆಡಿ ಆಗುತ್ತೆ ಪಲ್ಯ. ಹಾಗೆ ಪಲ್ಯ ವಿಸಿಲ್ಸ್ ಹಾಕೋ ತಕ್ಕನ ನಾನಾದರೆ ಇಲ್ಲಿ ಬ್ರೂ ಮಾಡಿಟ್ಕೊಂಡು ಇಲ್ಲಿ ಅಮ್ಮಗೆ ಕೊಟ್ಟೆ ಅನ್ನೋದು. ನಮ್ಮಗ ಯಾಕೆ ಅಂದರೆ ಹೇಳಿದ್ದೀನಲ್ವಾ ವಿಡಿಯೋದಲ್ಲಿ ನಮ್ಮಮ್ಮ ಕಣ್ಣು ಆಪ್ರೇಷನ್ ಮಾಡಿಸಿದ್ದಾಳೆ ಅಂತ, ಅದಕ್ಕೆ ನಾನು ಹಾಗೆ ಬ್ರೂ ಕೊಟ್ಟಿದ್ದೀನಿ. ಹಾಗೆ ಇಲ್ಲಿ ಒಗ್ಗರಣೆ ಇಟ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫ್ರೆಂಡ್ಸ್. ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಈ ವಿಡಿಯೋ ನೋಡಿದ್ಮೇಲೆ ಯಾರನ್ನಾಗಲಿ ಲೈಕ್ ಮಾಡ್ಕೊಳ್ಬೇಕು, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು ಕಣೆ. ಯಾಕೆಂದರೆ ಅಷ್ಟು ತುಂಬ ಟೇಸ್ಟಾಗಿತ್ತು ಪಲ್ಯ. ನನಗೆ ಇಷ್ಟ ಆಯ್ತು ಕಣೆ. ಹೀಗೆ ಟ್ರೈ ಮಾಡಿರಿ ಎಲ್ಲರೂ.